ಹೋಗೋಗು ಡ್ರೆಸ್ ಚೇಂಜ್ ಮಾಡೋಗು. ಇನ್ನೇನು ಮಿಡ್ ವೀಕ್ ಕಳಿಸ್ತಾರೆ, ಹೋಗಿ ಅಂತೆ. ಆಯಿತು, ಹೋಗು, ಹೋಗ್ತೀನಿ. ಖುಷಿಯಾಗಿ ಕಳಿಸ್ಕೊಡ್ತೀನಿ. ಆಯಿತು. ಆಯಿತು, ಓಕೆ. ನಿಂಗೇನು ಪ್ರಾಬ್ಲಮ್ ಇಲ್ಲಿ ಕೂತ್ಕೊಂಡ್ರೆ ನಿಂಗೆ? ಅಲ್ಲಮ್ಮ, ರೆಡಿ ಸ್ವಲ್ಪ ಫ್ರೀ ಆಗಿದ್ದರೆ ಮಿಡ್ ವೀಕ್ ಹೋಗಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಈ ಥರ ಸೀರೆ ಉಟ್ಕೊಂಡು ಹೋಗೋಕ್ಕೆಲ್ಲ ಕಷ್ಟ ಆಗಲ್ವಾ? ಹೆಂಗೆಂಗೋ ನಾನು ಎಲ್ಲ ಟೈಮು ರೆಡಿಯಾಗಿರ್ತೀನಪ್ಪ, ಯಾವಾಗ ಕಳಿಸ್ತೀರೋ. ತೂತೇರಿಕೆ. ಗೈಸ್, ಪ್ರೋಮೋ ನೋಡಿದ್ರಲ್ಲ, ಏನು ಚೆನ್ನಾಗದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಈ ಪ್ರೋಮೋದಲ್ಲಿ ಧನುಷ್ ವಿರುದ್ಧ ಆರಾಮಾಗಿರೋ ರೀತಿ ಕಾಣಿಸಿದೆ ಕಾವ್ಯವರು. ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ? ತುಂಬ ಜನ ಹೇಳ್ತೀರಿ ಬರೀ ಕಾವ್ಯವರು ಗಿಲ್ಲಿ ಜೊತೆ ಮಾತ್ರ ಕೋಪ ಮಾಡ್ಕೋತಾರೆ, ಅದೇ ಧನುಷ್ ಜೊತೆ ಕೋಪ ಮಾಡ್ಕೊಳ್ಳೋದು ಆಗಿಗೆ ಅಂತ. ನೋಡಿದ್ರಲ್ಲ ಕೋಪ ಯಾವ ರೀತಿ ಇದೆ ಏನು ಕತೆ ಅಂತ. ವಿಷಯಗಳು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ವಿಷಯಗಳು ಸ್ವಲ್ಪ ಕೋಪ ಬಂತು ಅಂದರೆ ಕೋಪ ಮಾಡ್ಕೋತಾರೆ. ಆ್ಯಂಡ್ ಇಲ್ಲಿ ಗಿಲ್ಲಿಯವ್ರ ಜೊತೆ ತಮಾಷೆಗೋಸ್ಕರನೂ ಕೂಡ ಎಷ್ಟೋ ಸಲ ಕೋಪ ಇರುತ್ತೆ. ಯಾಕಂದರೆ ಗಿಲ್ಲಿಗೆ ಕಾವ್ಯನ ಕಂಡ್ರೆ ಸ್ವಲ್ಪ ಭಯ ಇದೆ, ಹಾಗಾಗಿ ಸ್ವಲ್ಪ ಕಣ್ಣು ಬಿಟ್ಕೊಂಡು ಇದು ಮಾಡೋದಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಜೊತೆಗೆ ಧನುಷ್ ಅವ್ರು ಹೇಳೋ ಪ್ರಕಾರ ಮಿಡ್ ವೀಕ್ ಎನಿಮೇಷನ್ ಆಗುತ್ತೆ ಖಂಡಿತವಾಗ್ಲೂ. ಕಾವೇರು ಹೋಗ್ತಾರಾ ಏನಿಸುತ್ತೆ ಗೈಸ್? ಆ್ಯಂಡ್ ಧನುಷ್ ಅವ್ರು ಅಂದ್ಕೊಂಡಿದ್ದಾರೆ ಇಲ್ಲಿ ಕಾವ್ಯನೇ ಪಕ್ಕ ಹೋಗ್ತಾರೆ ಅಂತ. ನಿಮ್ಗೆ ಅನಿಸಿಕೆನು? ಯಾರು ಹೋಗಬೇಕು ಅಂತ ನಿಮ್ಗೆ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನೋಡೋಣ, ಏನು ಬೇಕಾದ್ರೂ ಆಗ್ಬೋದು, ವೆಯ್ಟ್ ಮಾಡಿ ನೋಡೋಣ ಅಷ್ಟೇ. ಇನ್ನೇನು ಒಂದು ವಾರ ಇದೆ ಅಷ್ಟೇ. ಎಲ್ಲರೂ ಕೂಡ ಖುಷಿಯಾಗಿ ತಮಾಷೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿದ್ರೆ ಸಾಕಪ್ಪ, ಅಷ್ಟೇ ನಾನಂತೂ ಎಕ್ಸ್ಪೆಕ್ಟ್ ಮಾಡೋಂಥದ್ದು. ಆ್ಯಂಡ್ ನೀವು ಆದಷ್ಟು ಸ್ವಲ್ಪ 8ನ ಕಡಿಮೆ ಮಾಡಿಬಿಟ್ಟು ಪ್ಲೀಸ್ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿರಿ, ಎಂಜಾಯ್ ಮಾಡಿರಿ. ಆ್ಯಂಡ್ ಹೋಟ್ ಮಾತ್ರ ಮಿಸ್ ಮಾಡಿಬಿಡ್ರಿ, ಎಲ್ಲರಿಗೂ ಹೋಟ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.